ಒಬ್ಬ ಮಂಗಳ ಅನ್ನೋ ಒಬ್ಬ ಮಹಿಳೆ ನಮ್ಮ ಧೀಮಂತ ನಾಯಕರು ಹಾಗೂ ಕೇಂದ್ರದ ಉಕ್ಕು ಮತ್ತು ಭಾರೀ ಕೈಗಾರಿಕಾ ಸಚಿವರಾದಂಥ ನಮ್ಮ ಮಂಡ್ಯ ಜಿಲ್ಲೆಯ ಮಣ್ಣಿನ ಮಗರಾದಂಥ ನಮ್ಮ ಕುಮಾರಣ್ಣನ ಬಗ್ಗೆ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿರುವುದು ನಮ್ಗೆ ಭಾರಿ ದುಃಖ ತಂದಿದೆ. ಇವತ್ತು ಮೊನ್ನೆ ನಡೆದಂಥ ಘಟನೆಗೂ ನಮ್ಮ ಕುಮಾರಣ್ಣಗೂ ಯಾವುದೇ ಸಂಬಂಧ ಇಲ್ಲ. ಬೇಕು ಅಂತ ಆ ಮಹಿಳೆ ನಮ್ಮ ಕಾರ್ಯಕರ್ತರಿಗೆ ನೋವು ಉಂಟು ಮಾಡೋದಕ್ಕೋಸ್ಕರ ಈ ಸುಳ್ಳು ಆಪಾದನೆಗಳು ಮಾಡಿ ಕುಮಾರಣ್ಣನ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟದಾಗಿ ಮಾತಾಡಿರೋದ್ರ ವಿರುದ್ಧವಾಗಿ ನಾವು ಮಂಡ್ಯ ಜಿಲ್ಲಾ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಇವತ್ತು ನಮ್ಮ ಮಂಡ್ಯ ತಾಲೂಕಿನ ಅಧ್ಯಕ್ಷರಾದಂಥ ನಮ್ಮ ಬೌದ್ದೂರು ಸಾಮಣ್ಣ ಇರ್ಬೋದು, ನಮ್ಮ ವಸಂತರಾಜು ಇರ್ಬೋದು, ನಮ್ಮ ಕೌನ್ಸಿಲರ್ ನಾಗೇಶಣ್ಣ ಇರ್ಬೋದು, ಹೀಗೆ ನಮ್ಮೆಲ್ಲ ನಾಯಕರುಗಳ ಒಂದು ಸಮ್ಮುಖದಲ್ಲಿ ಇವತ್ತು ನಾವು ಕ್ರೈಮ್ ಬ್ರಾಂಚ್ಗೆ ಇದಕ್ಕೆ ಕಂಪ್ಲೇಂಟ್ ನೀಡಿದ್ದೀವಿ. ಆ ಮಹಿಳೆಯನ್ನು ಕರೆಸಿ ಅವಳ ವಿರುದ್ಧವಾಗಿ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಈ ಥರ ಇಲ್ಲ ಸಲ್ಲದ ಆರೋಪ ಮಾಡೋ ಯಾರೇ ಆಗಲಿ ಯಾರೇ ವಿರುದ್ಧವಾಗಲಿ ಇಲ್ಲ ಸಲ್ಲದ ಈ ಥರ ಆರೋಪ ಮಾಡೋರ ವಿರುದ್ಧವಾಗಿ ಕಾನೂನು ಕಠಿಣ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳೋದನ್ನ ಈ ಪ್ರಕರಣದಲ್ಲಿ ಇವತ್ತು ಪೊಲೀಸ್ನವರು ತೋರಿಸ್ಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಕರ್ನಾಟಕ ಪೊಲೀಸ್ ಇರ್ಬೋದು, ಇವತ್ತು ಮಂಡ್ಯ ಪೊಲೀಸಿಗೆ ಅವ್ರದ್ದೇ ಆದ ಹೆಸರಿದೆ. ಇಂಥ ಯಾವುದೇ ಪ್ರಕರಣ ಆದರೂ ಕೂಡ ತ್ವರಿತವಾಗಿ ಅವ್ರ ಮೇಲೆ ವಿಚಾರಣೆಯನ್ನು ಕೈಗೊಂಡು ಆ ವ್ಯಕ್ತಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಇವತ್ತು ಮಂಡ್ಯ ಜಿಲ್ಲಾ JDS ವತಿಯಿಂದ ಇವತ್ತು ಸೈಬರ್ ಕ್ರೈಮ್ ಮಂಡ್ಯ ಜಿಲ್ಲೆಗೆ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ನಮ್ಮ ಉದ್ದೇಶ ಇಷ್ಟೇ. ಇವತ್ತು ಕುಮಾರಣ್ಣನವರು ಬೆಳೆದಂಥ ರೀತಿ ಇರ್ಬೋದು, ಇವತ್ತು ಬಡವರಿಗಿರ್ಬೋದು, ದೀನ ದಲಿತರಿಗಿರ್ಬೋದು, ಅವ್ರು ಮಾಡ್ತಾರೋ ಸಹಾಯಗಳಿರ್ಬೋದು, ಎಲ್ಲೂ ಕೂಡ ಅವ್ರು ಯಾವತ್ತೇ ದ್ವೇಷ ರಾಜಕಾರಣ ಮಾಡಿದವರಲ್ಲ. ಅಂಥ ವ್ಯಕ್ತಿಯ ವಿರುದ್ಧವಾಗಿ ಆ ಪದ ಬಳಕೆ ತಾವು ನೋಡಿಬಿಟ್ರೆ ಕಣ್ಣಲ್ಲಿ ನೀರು ಹಾಕ್ಬಿಡ್ತೀವಿ. ಅಂಥ ದುಃಖಕರವಾಗಿ ಮಾತಾಡಿದ್ದಾಳೆ. ಅದೆಲ್ಲರೂ ಕೂಡ ಆ ಮಾತುಗಳು ಇಡೀ ನಮ್ಮ JDSನ ಕಾರ್ಯಕರ್ತರಿರ್ಬೋದು, ನಮ್ಮ ಕುಮಾರಣ್ಣ ಅಭಿಮಾನಿಗಳಿರ್ಬೋದು, ನಮ್ಮ ನಿಖಿಲಣ್ಣನ ಅಭಿಮಾನಿಗಳಿರ್ಬೋದು, ಭಾಳ ನೋವು ಉಂಟು ಮಾಡಿದೆ. ಎಂಬ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ಅದಲ್ಲದೆ ಕಾನೂನು ಕೂಡ ಮುಂದೆ ಈ ಥರ ಘಟನೆಗಳು ಮರುಕಳಿಸ್ದ ಹಾಗೆ ಆ ಮಹಿಳೆ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ನಾವಿವತ್ತು ದೂರನ್ನ ದಾಖಲು ಮಾಡಿದ್ದೀವಿ.